ಹೇಗಿರುತ್ತೆ ಅಂದ್ರೆ ರಾಮ ಅನ್ನೋನೊಬ್ಬ ಇದ್ದ, ಅವನು ಶೂದ್ರ ವಿರೋಧಿಯಾಗಿದ್ದ. ರಾಮಾಯಣವನ್ನ ಇತಿಹಾಸವಾಗಿ ನೋಡ್ತೀರಾ, ಅದಕ್ಕೊಂದು ಸಂಶೋಧನೆ ಇದೆ. ಇನ್ನೊಂದ್ ಕಡೆ ಮಹಾಕಾವ್ಯ ಅದು ನಡೆದಿಲ್ಲ ಅಂತ ಹೇಳ್ತಾರೆ ಅವರು. ಈ ಕಡೆ ರಾಮ ಅನ್ನೋನ್ ಇದ್ದ ಅನ್ನೋ ಅರ್ಥದಲ್ಲೂ ಹೇಳ್ತಾರೆ. ಎರಡನ್ನ ಬಿಟ್ಟು ಎಡಬಿಡಂಗಿ ಇದು ಆತ್ಮಘಾತ. ಒಂದಷ್ಟು ಜನ ರಾಮಾಯಣ ಅನ್ನೋದು ನಡೆದೇ ಇಲ್ಲ, ಇಲ್ಲದ ಅಂಶವನ್ನು ಸೃಷ್ಟಿ ಮಾಡಿಕೊಂಡು ಹೇಳ್ತಕ್ಕಂಥದ್ದು ವಿತಂಡವಾದ. ಕೆಲವರ ದ್ವಂದ್ವ ಒಂದು ಇಲ್ಲಿ ಮಾತಾಡಬೇಕಾಗತ್ತೆ. ಏನಂತಂದ್ರೆ, ಒಂದಷ್ಟು ಜನ ರಾಮಾಯಣ ಅನ್ನೋದು ನಡೆದೇ ಇಲ್ಲ, ರಾಮಾಯಣ ಅನ್ನೋದು ಒಂದು ಕಾವ್ಯ, ಅದಕ್ಕೆ ಯಾವುದೇ ಇತಿಹಾಸ ಇಲ್ಲ, ಸೊ ಅದನ್ನು ನೀವು ಯಾಕೆ ಈ ಮಟ್ಟದ ಅದನ್ನು ತಲೆ ಮೇಲೆ ಹೊತ್ಕೊಂಡು ಕೂರ್ತೀರ, ಅದನ್ನು ಕಾವ್ಯವಾಗಿ ನೋಡಿ ಅನ್ನೋಂಥ ಒಂದು ವರ್ಗ. ಅದೇ ವರ್ಗ ಮತ್ತೆ ರಾಮನನ್ನು ದೂಷಣೆ ಮಾಡ್ತಾರೆ. ಆ ದೂಷಣೆ ಮಾಡೋದ್ರ ಹಿಂದಿನ ಉದ್ದೇಶಗಳು ನಾನು ಆಗಲೇ ಹೇಳಿದಾಗೆ ನಂಬಿಕೆಗಳನ್ನು ಘಾಸಿ ಮಾಡೋದು. ಅಂದರೆ ಅವರು ದೂಷಣೆ ಮಾಡೋದು ಹೇಗಿರುತ್ತೆ ಅಂದರೆ, ರಾಮ ಅನ್ನೋನೊಬ್ಬ ಇದ್ದ, ಅವನು ಶೂದ್ರ ವಿರೋಧಿಯಾಗಿದ್ದ. ರಾಮ ಅನ್ನೋನೊಬ್ಬ ಇದ್ದ, ಅವನು ತನ್ನ ಹೆಂಡತಿಯನ್ನೇ ಅನುಮಾನಿಸ್ದ, ತನ್ನ ಹೆಂಡತಿಗೆ ಕೊಡಬಾರದ ಕಷ್ಟ ಕೊಟ್ಟ. ಅಂದರೆ ರಾಮ ಅನ್ನುವಂಥ ಒಬ್ಬ ವ್ಯಕ್ತಿ, ಅದನ್ನು ನೀವು ರೆಪ್ರೆಸೆಂಟ್ ಮಾಡ್ತಿದ್ದೀರಿ ಅಂತ ಹೇಳೋದು ಬರದಲ್ಲಿ ಅವರು ಈ ಕಡೆ ರಾಮ ಅನ್ನೋನು ಇದ್ದ ಅನ್ನೋ ಅರ್ಥದಲ್ಲೂ ಹೇಳ್ತಾರೆ, ಇನ್ನೊಂದು ಕಡೆ ಮಹಾಕಾವ್ಯ ಅದು ನಡೆದಿಲ್ಲ ಅಂತಲೂ ಹೇಳ್ತಾರೆ. ಈ ದ್ವಂದ್ವಗಳು ಅವರಲ್ಲೇ ಕಾಡ್ತಾ ಇದೆ ಅಂತ ಅನ್ಸೋದಿಲ್ಲ? ಏನು ಅಂದರೆ, ನೀವು ರಾಮಾಯಣವನ್ನು ಇತಿಹಾಸವಾಗಿ ನೋಡ್ತೀರಾ, ಅದಕ್ಕೊಂದು ಸಂಶೋಧನೆ ಇದೆ. ಇಂಥ ಕಡೆ ರಾಮ ಹೋಗಿರಬಹುದು ಅಂತ ಹೇಳಿ. ಆಮೇಲೆ ನಮ್ಮಲ್ಲಿ ಈ ಸಂಶೋಧನೆ ಕರ್ನಾಟಕದಲ್ಲೇ ಪರಮಶಿವ ಅಯ್ಯರು, ಟಿ ಪಿ ಕೈಲಾಸಮ್ಮ ಅವ್ರ ತಂದೆ ಅಯ್ಯನ್ ರಾಮಾಯಣ ಅಂತ ಪುಸ್ತಕ ಬರೀತಾರೆ. ಇಲ್ಲ, ಅವ್ನು ದಕ್ಷಿಣ ಭಾರತಕ್ಕೆ ಬರಲೇ ಇಲ್ಲ, ರಾಮ ಅವನು ಯಾವುದು ಲಂಕಾ ಅಂತ ಹೇಳುವುದು ಕೂಡ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥದ್ದು. ಇದು ರಾಮಾಯಣದ ಸ್ಕೆಚ್ಚು ಇರೋದನ್ನು ಇಟ್ಕೊಂಡು ಒಂದು ಮಾಡ್ತಾರೆ. ಮತ್ತೂರು ಕೃಷ್ಣಮೂರ್ತಿಗಳೊಂದು ರಾಮಾಯಣ ಬರೀತಾರೆ. ಅವ್ರು ಹೇಳ್ತಾರೆ, ಇಲ್ಲ, ಆಂಜನೇಯ ಹಾರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ, ಅವನು ಈಜ್ಕೊಂಡು ಹೋಗಿದ್ದಾನೆ ಸಮುದ್ರದಲ್ಲಿ. ಅಲ್ಟಿಮೇಟಾಗಿ ಅವನ ಉದ್ದೇಶ ಏನಿದೆ, ರಾಮನ ಸಂದೇಶವನ್ನು ಸೀತೆಗೆ ತಲುಪಿಸೋದು. ಅದನ್ನ ಅವನು ಹೆಂಗೆ ಮಾಡ್ದ ಅನ್ನೋದು ನಿಮ್ಮ ಪರಿಭಾವನೆ. ಹೀಗಾಗಿ ನೀವು ಇತಿಹಾಸವಾಗಿ ನೋಡೋದಕ್ಕೆ ಒಂದು ಸಂಶೋಧನಾ ಕ್ರಮ ಇದೆ, ಆ ಸಂಶೋಧನಾ ಕ್ರಮದಲ್ಲಿ ಹೋಗಿ. ಅಥವಾ ನೀವು ಕಾವ್ಯವಾಗಿ ನೋಡ್ತೀರಾ, ಕಾವ್ಯಕ್ಕೊಂದು ಸಂಶೋಧನಾ ಕ್ರಮ ಇದೆ, ಅದು ಒಂದು ಸೃಜನಾತ್ಮಕವಾಗಿ ಕಾವ್ಯ ಹೋಗುತ್ತೆ. ಇದು ಎರಡನ್ನು ಬಿಟ್ಟು ಎಡಬಿಡಂಗಿ ಹಾದಿ ಇದೆಯಲ್ಲ, ಇದು ಆತ್ಮಘಾತಕತನ. ಅದರಿಂದ ಅಲ್ಟಿಮೇಟಾಗಿ ಯಾರಿಗೇನು, ಈಗ ನಮಗೆ ಒಂದು ಪಾತ್ರ ಅಂತ ಹೇಳುವಾಗ ನಮ್ಮಲ್ಲಿ ಹೆಂಗೆ ಇದರ ಕ್ರಮ ನೋಡ್ಕೊಂಡು ಬನ್ನಿ. ವೇದಗಳು ಮೊದಲು 4 ವೇದಗಳು ಬಂತು. 4 ವೇದಗಳು ತತ್ವ ಸಿದ್ಧಾಂತಗಳನ್ನು ಹೇಳ್ತು. ಈ ತತ್ವ ಸಿದ್ಧಾಂತಗಳು ಬೇರೆ ಬೇರೆಯ ಬದುಕಿನ ಘಟ್ಟಗಳನ್ನು, ಈ ದರ್ಶನಗಳನ್ನು ಇಟ್ಕೊಂಡು ಹೇಳ್ತು. ಅದನ್ನು ಗುರುಕುಲದಲ್ಲಿ ಶಿಷ್ಯರಿಗೆ ಈ ವೇದಗಳನ್ನು ಹೇಳಬೇಕು. ಆವಾಗ ಉಪನಿಷತ್ನ ಅರ್ಥ ಹತ್ತಿರ ಕೂತ್ಕೊಂಡು ಹೇಳೋದು. ಗುರುಗಳು ಹೇಳ್ತಾರೆ. ಸೊ ನಿಮಗೆ ಅದರಲ್ಲಿ ಬೇರೆ ಬೇರೆ ಶಾಖೆಗಳು ಬರುತ್ತೆ. ಅವ್ರು ಹೇಳ್ತಾರೆ, ಈಶಾವಾಸ್ಯಂ ಇದಂ ಸರ್ವಂ ಅಂತ ಹೇಳ್ತಾರೆ. ಇದೆಲ್ಲ ಜಗತ್ತು ಈಶ್ವರನ ಸೃಷ್ಟಿ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಅವನು ಶಿಷ್ಯ ಕೇಳ್ತಾನೆ, ನೀವು ನಮ್ಮಲ್ಲಿ ಪ್ರಶ್ನೋಪನಿಷತ್ತಲ್ಲಿ ಒಂದು ಉಪನಿಷತ್ತಿದೆ, ಅದ್ರ ಉದ್ದೇಶವೇ ಪ್ರಶ್ನೆ ಕೇಳೋದು. ನಮಗೆ ಪ್ರಶ್ನೆ ಕೇಳಬೇಡಿ ಅಂತ ಯಾವತ್ತೂ ಹೇಳಿಲ್ಲ ನಮ್ಮ ಧರ್ಮದಲ್ಲಿ. ಸೊ ಅವನು ಗುರುಗಳನ್ನು ಕೇಳ್ತಾನೆ, ನೀವು ಹೇಳಿದ್ದನ್ನು ಯಾಕೆ ನಂಬಬೇಕು ನಾನು ಅಂತ ಕೇಳ್ತಾರೆ. ನಿಮಗೆ ಬೇರೆ ಬೇರೆ ಮಾಂಡವಿಕ ಉಪನಿಷತ್ತಲ್ಲೂ ಈ ಮಂತ್ರಗಳು ಬರುತ್ತೆ. ಅವಾಗ ಅವನು ಹೇಳ್ತಾನೆ, ಈಗ ನಾನು ಹೇಳಿದ್ದನ್ನು ನೀವು ನಂಬಿ ಅಂತ ನಾನು ನಿಮ್ಗೆ ಉಪದೇಶ ಮಾಡ್ತಾ ಇಲ್ಲ. ಮೊದಲು ನಾನು ಹೇಳಿದ್ದನ್ನು ಕೇಳಿಸ್ಕೊಂಡ್ಮೇಲೆ ನಿಮಗೆ ಅದರಲ್ಲಿ ಯಾವುದಾದ್ರೂ ಸೂಕ್ತವಾದದ್ದನ್ನು ನೀವು ಆರಿಸ್ಕೊಳ್ಳಿ. ಈ ವ್ಯಾಖ್ಯಾನವನ್ನು ನೀವು ಭಗವದ್ಗೀತೆಯಲ್ಲಿ ಕೂಡ ನೋಡಬಹುದು. ಇಷ್ಟು 18 ಅಧ್ಯಾಯ ಆದ ಮೇಲೂ ಶ್ರೀಕೃಷ್ಣ ಹೇಳ್ತಾನೆ, ನಿಂಗೆ ಬೇಕಾದ್ರೆ ಯುದ್ಧ ಮಾಡೋ, ಬೇಡದಿದ್ರೆ ಬಿಡು, ನಾನು ಒತ್ತಾಯ ಮಾಡಲ್ಲ ಅಂಥೇಳಿ. ಇದು ಬೇರೆ ಯಾವ ಪರಂಪರೆಯಲ್ಲೂ ಇಲ್ಲ. ಭಾರತೀಯ ಪರಂಪರೆಯಲ್ಲಿ ಈ ಆಯ್ಕೆಯನ್ನು ಭಾಳ ಮುಕ್ತವಾಗಿ ಕೊಟ್ಟಿದೆ. ಈ ಆಯ್ಕೆಯನ್ನು ಇವರು ದುರುಪಯೋಗಪಡಿಸ್ಕೊತಾರೆ. ಈಗ ಪೋಲಕ್ಕಿ ಅವರ ಸೀತಾಯಣ ಇರ್ಬೋದು, ಹೌದು, ಆ ವಿಚಾರದಲ್ಲೂ ಸಹ ಅನೇಕ ವಾದ ವಿವಾದಗಳು ನಡೀತಾನೆ ಬಂದಿದೆ, ವಿಶ್ಲೇಷಣೆಗಳು ನಡೀತಾನೆ ಬಂದಿದೆ. ಅದನ್ನು ನೀವು ತುಂಬ ಸರಳವಾಗಿ ನಾನು ಹೇಳ್ತೀನಿ. ಮಾರೀಚ ಬಂಗಾರದ ಜಿಂಕೆಯ ರೂಪವನ್ನು ತಾಳಿ ಬರ್ತಾನೆ. ಬಾಣವನ್ನು ಬಿಟ್ಟಾಗ ಮಾರೀಚ ಹಾ ಲಕ್ಷ್ಮಣ ಹಾ ಸೀತೆ ಅಂತ ಕೂಗ್ತಾನೆ. ಇದು ಎಲ್ಲ ರಾಮಾಯಣದಲ್ಲೂ ಇರೋದು. ಪೋಲಂಕಿ ಏನು ಹೇಳ್ತಾರೆ ನೋಡಿ, ಲಕ್ಷ್ಮಣಂಗೂ ಸೀತೆಗೂ ಸಂಬಂಧ ಇತ್ತು ಬಂತ ಶ್ಲೋಕ ಇಲ್ಲಿ. ಸರ್, ಅಲ್ಲಿ ಇದ್ದೋರ ಇಬ್ರು, ಇನ್ಯಾರ ಹೆಸರು ಹೇಳ್ಬೇಕಾಗಿತ್ತು? ಅವನು ಹಾ ಪೋಲಂಕಿ ರಾಮಮೂರ್ತಿ ತಿನ್ಬೇಕಾಗಿತ್ತ? ಇಲ್ವಲ್ಲ ಅಲ್ಲಿ. ಸೊ ನಿಮಗೆ ಹೋದವ್ರು 3 ಜನ ವನವಾಸಕ್ಕೆ, ಒಬ್ಬ ರಾಮ ಅಲ್ಲಿ ಹೋಗಿದ್ದಾನೆ, ರಾಮ ಬಾರಿಚಿನ ಎದುರಿಗೆ ಇದ್ದಾನೆ.
ಇನ್ನು 2 ಹೆಸರು ತಾನೇ ಅವನು ಕರಿಬೇಕು. ಇದು ವಿತಂಡವಾದ ಅಷ್ಟೇ. ನಿಮ್ಗೆ ಇಲ್ಲದ ಅಂಶವನ್ನು ಸೃಷ್ಟಿ ಮಾಡಿಕೊಂಡು ಹೇಳ್ತಕ್ಕಂಥದ್ದು. ಈಗ ಮನೆಯಲ್ಲಿ ಸಂಭಾಷಣೆಗಳು ನಡೆಯುತ್ತೆ, ಚಿಕ್ಕ ಮಗು ಗಲಾಟೆ ಮಾಡುತ್ತೆ, ನಾನು ಕರ್ಕೊಂಡೋಗು ಎಲ್ಲ ಒಂದು ಕಡೆ, ನೀನು ನಮ್ಮ ಅಪ್ಪನೇ ಅಲ್ಲ, ಕರ್ಕೊಂಡೋಗಲ್ಲ ಅಂತೀಯ ಅಂತ ಹೇಳುತ್ತೆ. ಅದರ ಅರ್ಥ ನೀನು ಅಪ್ಪ ಅಲ್ಲ ಅಂತಲ್ಲ. ಆ ಟೈಮಿಗೆ ಆ ಮಗು ನೀವೆಲ್ಲೋ ಕರ್ಕೊಂಡು ಹೋಗಬೇಕು, ಅದಕ್ಕೆ ಹೇಳ್ತಾನೆ. ಸೀತೆನೂ ಹಾಗೆ ಹೇಳ್ತಾಳೆ, ರಾಮ ವನವಾಸಕ್ಕೆ ಬರ್ತೀನಿ. ಅವಳು ರಾಮನ ಉದ್ದೇಶ ಏನು, ಇವಳು ಅರಮನೆಯಲ್ಲಿದ್ದು ಇವಳು ಕಾಡಿಗೆ ಬಂದು ಎಷ್ಟು ಕಷ್ಟಪಡಬೇಕು, ಅದಕ್ಕಾಗಿ ನೀನು ಕಾಡಿಗೆ ಬರೋದು ಬೇಡ ಅಂತ ಹೇಳ್ತಾಳೆ. ವಾಲ್ಮೀಕಿ ರಾಮಾಯಣದಲ್ಲಿ ಈ ಶ್ಲೋಕ ಇದೆ ಅಂದರೆ ಅದ್ರ ಹಿಂದೇನು ಮುಂದೇನು ನೋಡಬೇಕಾ? ಸೊ ಅವಳು ಸೀತೆ ಬಂದು ರಾಮನನ್ನು ಹೇಗಾರು ರಾಮನ ಒಪ್ಪಿಸ್ಬೇಕು. ಅವಳು ನೀನು ಗಂಡಸೇ ಅಲ್ಲ, ನೀನು ಗಂಡಸಾದ್ರೆ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಅಂತ ಹೇಳ್ತಾಳೆ. ಇದರ ಇಂಟೆನ್ಷನ್ ಏನು ಅಂತಂದರೆ ಕರ್ಕೊಂಡು ಹೋಗಲಿ ವನವಾಸಕ್ಕೆ ರಾಮನನ್ನು, ಆಗಲಿ ನಾನಿರಲ್ಲ ಅಂತ. ನೀವು ಒಂದು ಪದ್ಯ ಹಿಂಗೆ ಮಧ್ಯೆ ಎಲ್ಲೆಲ್ಲೋ ತೆಗೆದು ನಿಮಗೆ ಬೇಕಾದ ಅರ್ಥಗಳನ್ನು ಹೊರಡಿಸಿದ್ರೆ ಇದು ಅಂದರೆ ಇದು ಬಹಳ ಸಲ ಹೆಂಗೆ ಅಂತಂದರೆ, ನಾಯಿ ತಂದ ಮೇಲೆ ಅದಕ್ಕೆ ಹಗ್ಗ ತರ್ತಾರೆ. ಇದು ಹಂಗಲ್ಲ, ಮೊದಲೇ ಹಗ್ಗ ತಂದು ಇಟ್ಕೊಂಡ್ಬಿಡೋದು, ಹಗ್ಗಕ್ಕೆ ಸರಿಯಾದ ನಾಯಿ ಹುಡ್ಕೋದು. ಇದು ಎಲ್ಲ ಕಾಲದಲ್ಲೂ ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಮಾಡ್ಕೊಂಡು ಬರ್ತಕ್ಕಂಥದ್ದು ನಮ್ಮ ಕನ್ನಡದ ಪುಣ್ಯ ಅನ್ಬೇಕು. ಇದು ನಿಲ್ಲಲ್ಲ, ಈ ಥರದ್ದು ಖಂಡಿತ ನಿಲ್ಲಲ್ಲ.